ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಕಾರ್ಮಿಕ ವಿರೋಧಿ ಸರ್ಕಾರಗಳ ವಿರುದ್ಧ ಸಿಐಟಿಯು ಸಮರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸರ್ಕಾರಗಳ ಕಾರ್ಮಿಕರ ವಿರೋಧಿ ನಿಲುವನ್ನು ಖಂಡಿಸಿ ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಮುಷ್ಕರ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆಯ ಜಿಲ್ಲಾ, ತಾಲೂಕು ಹಾಗೂ ವಿವಿಧ ಗ್ರಾಮ ಘಟಕಗಳ ಮುಖಂಡರುಗಳ ನೇತೃತ್ವದಲ್ಲಿ ಕಾರ್ಮಿಕರು ಪಟ್ಟಣದ ಮಹಾತ್ಮ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು. ಕಾರ್ಮಿಕರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ನಂತರ ಪ್ರತಿಭಟನಾ ಮೆರವಣಿಗೆ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ವಿರಮಿಸಿತು. ನಂತರ ಕಾರ್ಮಿಕರು ತಹಶೀಲ್ದಾರರ ಮೂಲಕ ಸರ್ಕಾರಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಹಿರಿಯ ಮುಖಂಡರಾದ ಎಂ ಕರುಣಾನಿಧಿ, ಸಿ ವಿರೂಪಾಕ್ಷಪ್ಪ, ಗುಣ್ಣಳ್ಳಿ ರಾಘವೇಂದ್ರ, ಮೊರಬನಹಳ್ಳಿ ಕರಿಯಪ್ಪ, ಗ್ರಾಮ ಪಂಚಾಯಿತಿ ಕಾರ್ಮಿಕರ ಸಂಘದ ಮುಖಂಡರು ಮಾತನಾಡಿದರು. ತಾಲೂಕು ಘಟಕ ಹಾಗೂ ತಾಲೂಕಿನ ವಿವಿಧ ಘಟಕಗಳ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಮತ್ತು ನೂರಾರು ವಿವಿಧ ಕಾರ್ಮಿಕರು ಪ್ರತಿಭಟನಾ ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕಾರ್ಮಿಕ ಸಮಿತಿಗಳು ಬೇಡವೇ ಬೇಡ. ವಿದ್ಯುತ್ ಶಕ್ತಿ ಶುಲ್ಕ ದುಬಾರಿ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಶಕ್ತಿ ಶುಲ್ಕವನ್ನು ದುಬಾರಿ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತ ಹಾಗೂ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿಪಿ ರಾಜ್ಯ ಕಾಯ್ದೆ ಜಾರಿ ಬೇಡವೇ ಬೇಡ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಪುನರ್ಜಾರಿ ಆಗಲೇಬೇಕು. ರೈತ ಮತ್ತು ಕಾರ್ಮಿಕ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ಮತ್ತು ಕಾರ್ಮಿಕ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬೆಲೆ ಏರಿಕೆಯನ್ನು ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ತೀವ್ರ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಎಲ್ಐಸಿ ವಲಯವನ್ನು ಖಾಸಗೀಕರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಐಸಿಯನ್ನು ಖಾಸಗೀಕರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜಿಂದಾಬಾದ್ 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 ಜಿಂದಾಬಾದ್. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ತರುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. 4 ಸಂಹಿತೆಗಳು ವಾಪಸ್ ಆಗಲಿ. ಕಾರ್ಮಿಕ ವಿರೋಧಿ ಕಾನೂನುಗಳು ವಾಪಸ್ ಆಗಲಿ. ರೈತಾಪಿ ವಿರೋಧಿ ಕಾನೂನುಗಳು ವಾಪಸ್ ಆಗಲಿ. ಈ ದೇಶದ ದುಡಿಯುವ ವರ್ಗದ ಮೇಲೆ ಬರೆಯರಿತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಶಕ್ತಿ ಕಾನೂನು ವಾಪಸ್ ಆಗಲಿ. ಆತ್ಮೀಯ ಎಲ್ಲ ಕಾರ್ಮಿಕ ಬಂಧುಗಳೇ, ಈ ದಿನ ಅಖಿಲ ಭಾರತ ಮುಷ್ಕರ ಈ ದೇಶದ ದುಡಿಯುವ ಜನರ ಈ ಪ್ರಮುಖವಾದಂತ 23 ಕಾರ್ಮಿಕ ಕಾನೂನುಗಳನ್ನ ಕೇವಲ 4 ಕೋಡ್ಗಳಾಗಿ ವಿಂಗಡಿಸಿ ಈ ದೇಶದ ದುಡಿಯುವ ಜನರನ್ನ ಈ ದೇಶದ ಬಂಡವಾಳ ಶಾಹಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತೆಯಾಳಾಗಿ ಮಾಡಲು ಮುಂದಾಗಿರ್ತಕ್ಕಂಥ ಕಾನೂನುಗಳನ್ನ ವಿರೋಧಿಸಿ ಇವತ್ತು ಅಖಿಲ ಭಾರತ ಮುಷ್ಕರವನ್ನ ಈ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿವೆ. ಈ ಒಂದು ಮುಷ್ಕರದಲ್ಲಿ ನಮ್ಮ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ನಾಯಕರು, ಜಿಲ್ಲಾ ಕಾರ್ಮಿಕ ಕಾನೂನಿನ ನಾಯಕರು, ಜಿಲ್ಲಾ ಕಾರ್ಮಿಕ ಮುಖಂಡರಾದಂಥ ವಕೀಲರಾದಂಥ ಎಂ ಕರುಣಾನಿಧಿ ಅವರು ಈ ಒಂದು ಮುಷ್ಕರ, ಈ ತಾಲೂಕಿನ ಈ ಮುಷ್ಕರ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಈ ಹೋರಾಟಕ್ಕೆ ಭಾರತವು ಕೈ ಜೋಡಿಸಿ 2026 ಫೆಬ್ರವರಿ ತಿಂಗಳ 12ನೇ ತಾರೀಕು ಅಖಿಲ ಭಾರತ ಮಹಾ ಮುಷ್ಕರ ನಡೆಯಲಿದೆ. ಕಾರ್ಮಿಕರ ಹೋರಾಟಕ್ಕೆ
ಈಗ ಲೈನ್ ಆಗಿ ಸಾಲಾಗಿ ಹೋಗ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ತೊಂಬತ್ತಾರರಲ್ಲಿ ಜಾರಿಯಾದ ಕಟ್ಟಡ ಕಾರ್ಮಿಕ ಉದ್ಯೋಗ ಕ್ರಮೇಣ ಹಾಗೂ ಸೇವಾ ಷರತ್ತುಗಳ ಕಾಯ್ದೆ ಕಾನೂನು ವೃತ್ತಿ ಸುರಕ್ಷತೆ ಕೆಲಸ ಪರಿಸ್ಥಿತಿ ಕುರಿತಾದ ಸಂಹಿತೆಯಲ್ಲಿ ಜಾರಿಯಾದ ಕಟ್ಟಡ ಕಾರ್ಮಿಕ ಕಲ್ಯಾಣ ಸೆಸ್ ಕಾನೂನು ಸಾಮಾಜಿಕ ಭದ್ರತಾ ಸಂಹಿತೆ ರದ್ದಾಗಿದೆ. ಈ ಕೇಂದ್ರ ಸರ್ಕಾರವು 2016ರಲ್ಲಿ ಜಾರಿ ಮಾಡಿದ ನೋಟು ಅಮಾನ್ಯೀಕರಣ ಜಿಎಸ್ಟಿ ನೀತಿಗಳಿಂದಾಗಿ ದೇಶದ ಕಟ್ಟಡ ಉದ್ಯಮ ಬಿಕ್ಕಟ್ಟಿಗೆ ಸಿಲುಕಿ ಕೋಟ್ಯಾಂತರ ಕಟ್ಟಡ ವಲಯದ ಕಾರ್ಮಿಕರು ನಿರುದ್ಯೋಗಿಗಳಾಗಿರುವುದನ್ನು ಹಲವು ಆರ್ಥಿಕ ಸಮೀಕ್ಷೆಗಳು ಬಯಲು ಮಾಡಿವೆ. ನಿರ್ಮಾಣ ಕಾರ್ಮಿಕರು ನಿರಂತರವಾದ ಹೋರಾಟ ನಡೆಸಿದ ಪರಿಣಾಮವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು 1996ರ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕ ಸೆಸ್ ಕಾನೂನು 96ರನ್ನು ಜಾರಿಗೊಂಡಿದ್ದವು. ಆದರೆ ಈಗ ಈ ಎರಡೂ ಕಾನೂನುಗಳು ರದ್ದಾಗಿರುವುದು 8 ಕೋಟಿಗೂ ಅಧಿಕ ನಿರ್ಮಾಣ ವಲಯದ ಕಾರ್ಮಿಕರು ಅವರ ಅವಲಂಬಿತರಿಗೆ ಸುರಕ್ಷತೆ ಮತ್ತು ಕಲ್ಯಾಣ ಸೌಲಭ್ಯಗಳಿಗೆ ಸಂಚಾಕಾರ ಎದುರಾಗಿದೆ. ಕಾರ್ಮಿಕ ನಾಯಕರು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕುರುಗೋಡಿನಲ್ಲಿ ಈಗ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಭೂಮಾಲಕರಿಗೆ ಈ ಕೂಲಿ ಕಾರ್ಮಿಕರನ್ನ ಅವರಿಗೆ ಅಡಿಯಾಳಾಗಿ ಮಾಡ್ಲಿಕ್ಕೆ ಇಂಥ ಹುನ್ನಾರ ನಡೆಸಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಕೆಲಸ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅಡಿಷನ್ ಆಗಿ ನಾವು ಇವತ್ತು ತಗೊಳ್ತಾ ಇದ್ವಿ. ಬಟ್ ದುರಂತ ಏನಂತಂದ ಹೇಳಿದ್ರೆ ಇಂಥ ಒಂದು ಉದ್ಯೋಗದ ಹಕ್ಕನ್ನು ಕೂಡ ಇವತ್ತು ಮೋದಿ ಸರ್ಕಾರ ಕಸ್ಕೊಂಡಿದೆ. ಆದ್ರಿಂದ ಇದನ್ನ ನಾವು ಇವತ್ತು ವಿರೋಧ ಮಾಡಬೇಕಾಗಿದೆ ಅಂತ. ಹಾಗೇನೆ ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಕಾರ್ಮಿಕರಿದ್ದಾರೆ, ಅಂಗನವಾಡಿ ನೌಕರರು ಮತ್ತು ಅಂಗನವಾಡಿಯ ಟೀಚರ್ಗಳಿಗೆ ನಾವು ಇವತ್ತು ಕೇಳ್ತದೆ ಅಂತ ಹೇಳಿದ್ರೆ ಮಕ್ಕಳನ್ನ ಶಾಲೆಗೆ ಇವತ್ತು ಅಪೌಷ್ಟಿಕತೆಯನ್ನ ಇವತ್ತು ಏನು ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ICDS ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೆ ಇವತ್ತು ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಬೇರೆ ಬೇರೆ NGOಗಳಿಗೆ ಇವತ್ತು ಅದನ್ನು ಕೊಡೋದ್ರ ಮೂಲಕ ಅಂಗನವಾಡಿ ನೌಕರರ ಇವತ್ತು ಒಂದು ಉದ್ಯೋಗಕ್ಕೆ ಕುತ್ತು ತಂದಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಹಾಗೇನೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಒಳಗಡೆ ಅವರಿಗೆ ಕೋಟಿ ರೂಪಾಯಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದ್ರೆ MLAಗಳು ಅದನ್ನ ಕಾರ್ಮಿಕರಿಗೆ ಕೊಡೋದು ಬಿಟ್ಟು ಮಜಾ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಟೂರ್ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಯಾರಪ್ಪನ ದುಡ್ಡು ಅಂತಂದೇಳಿ ಇವರು ಮಜಾ ಮಾಡ್ಲಿಕ್ಕೆ ಕಲ್ಯಾಣ ಏನು ಮಂಡಳಿ ಹಣನೇ ಬೇಕಾಗಿತ್ತ ಅಂತ ನಾವು ಕೇಳ್ಬೇಕಾಗಿದೆ. ಅಂದ್ರೆ ಇವತ್ತು ಕಾರ್ಮಿಕರ ಹೆಸರಲ್ಲಿ ಹಣವನ್ನ ಲೂಟಿ ಮಾಡ್ಲಿಕ್ಕೆ MLAಗಳು ಮಿನಿಸ್ಟರ್ಗಳು ಮುಂದಾಗ್ತಾರೆ ಅಂತಂದ ಹೇಳಿದ್ರೆ ಇವ್ರನ್ನ ಇವತ್ತು ನಾವು ನಮ್ಮ ಪ್ರತಿನಿಧಿಗಳಂತ ಕರಿಬೇಕಾ? ನಮಗೆ ಹೇಳಿಕೆ ಇವ್ರು ನಮ್ಮ ಪ್ರತಿನಿಧಿ ಹೇಳಿಕೆ ನಾಚಿಕೆ ಆಗುವಂತ ಸ್ಥಿತಿಗೆ ಇವತ್ತು ಅವ್ರು ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂತ ಗಂಭೀರ ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಇವತ್ತು ಆಯ್ಕೆ ಮಾಡಿ ಕಳಿಸಿದೀವಿ, ಆದ್ರೆ ಅವ್ರನ್ನ ಮಜಾ ಮಾಡಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳಿಕೆ ಬಯಸಿದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಇವತ್ತು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಕರೆಂಟ್ ಬಿಲ್ಲು ನೋಡಿ, ಎಲ್ರಿಗೂ ಕೂಡ ಉಚಿತ ವಿದ್ಯುತ್ ಕೊಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದವರು ಬಿಲ್ ತರ್ತಾ ಇದ್ದಾರೆ. ಕರೆಂಟ್ ಬಿಲ್ಗೆ 5% GST ಹಾಕ್ತೀವಿ ಅಂತ ಹೇಳಿದ್ದಾರೆ. 100 ರೂಪಾಯಿ ಕರೆಂಟ್ ಬಿಲ್ ಬಂದ್ರೆ ಬಿಲ್ ಕಟ್ಟೋದೇ ವಜ್ಜೆ ಐತೆ, ಮತ್ತೆ ಅದಕ್ಕೆ 5 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿರಿ ಅಂತ ಹೇಳಿದ್ರೆ. ಹಾಗಾಗಿ ಆಮೇಲೆ ಇವತ್ತು ಕರೆನ್ಸಿ ರೂಪದೊಳಗಡೆ ನೀವು ಕರೆಂಟ್ ಅನ್ನು ತಕೊಳ್ಬೇಕು ಅಂತ ಅಂದ್ರೆ ನಾವು ಅಡ್ವಾನ್ಸ್ ಫೋನ್ ಪೇ ಏನ್ ಮಾಡ್ತೀವಲ್ಲ, ಈ ರೀತಿ ನಾವು ಹಣ ಕಟ್ಟಿ ನಾವ್ ಹೆಂಗೆ ಪ್ರೀಪೇಡ್ ಫೋನ್ ತಗೋತೀವಿ ಹಂಗೆ ಇನ್ನು ಮುಂದೆ ಪ್ರೀಪೇಡ್ ಕರೆಂಟ್ ತಗೊಳ್ಬೇಕಾದಂತ ಪರಿಸ್ಥಿತಿ ಇದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದ್ರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಭಾಗ್ಯ ಜ್ಯೋತಿ ಯೋಜನೆ ಹೋಯ್ತು, ರೈತರಿಗೆ ಇವತ್ತು ಉಚಿತ ವಿದ್ಯುತ್ ಕೊಡುವಂತ ಯೋಜನೆ ಹೋಯ್ತು. ನೀವು ರೊಕ್ಕ ಕೊಟ್ಟರೆ ಮಾತ್ರ ಕರೆಂಟ್ ತಗೊಳ್ಬೇಕು. 15 ದಿನಕ್ಕೆ ಬೇಕಂದ್ರೆ 15 ದಿನಕ್ಕೆ, 20 ದಿನಕ್ಕೆ ಬೇಕಂದ್ರೆ 20 ದಿನಕ್ಕೆ. ಅರೆ ಒಂದು ಕಲ್ಯಾಣ ರಾಷ್ಟ್ರದ ಕಲ್ಪನೆ ಒಳಗಡೆ ಆ ಮೂಲಭೂತ ಅಗತ್ಯಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಮೂಲಭೂತ ಕರ್ತವ್ಯ ಆಗಿದ್ರು ಕೂಡ ಇವತ್ತು ಯೂಸ್ ಅಂಡ್ ಪೇ ಅಂತ ಹೋಗಿ ಪೇ ಅಂಡ್ ಯೂಸ್ ಅಂತಂದೇಳಿ ಇವತ್ತು ಈ ಸರ್ಕಾರ ಇಂಥ ನೀತಿಗಳನ್ನ ತರ್ತಾ ಇದೆ. ಇದನ್ನ ನಾವು ಸರ್ಕಾರ ಅಂತ ಕಲಿಬೇಕಾ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಅರೆ ಇವತ್ತು ಆಟೋಮಿಕ್ ಎನರ್ಜಿ ಆಕ್ಟ್ ಅಲ್ಲಿ ತಿದ್ದುಪಡಿಯನ್ನು ತಂದಿದೆ. ಹಿಂದೆ ನಾವು 2008ರಲ್ಲಿ ಯಾಕೆ ಎಡಪಕ್ಷಗಳು ಈ ಸರ್ಕಾರದಿಂದ ಬೆಂಬಲ ವಾಪಸ್ ತಕೊಂಡು ಅನ್ನೋಂಥದ್ದು ಬಹಳ ಗಂಭೀರವಾದಂತ ಇವತ್ತು ನಮ್ಮ ಕಾರ್ಮಿಕ ವರ್ಗ ಯೋಚನೆ ಮಾಡಬೇಕಾಗಿದೆ. ನೋಡಿ, ಅವತ್ತೇನಂತ ಹೇಳಿದ್ರೆ
ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇವತ್ತು ನಮ್ಮಲ್ಲಿ ಏನು ಕೈಗಾ ಅಣುವಿದ್ಯುತ್ ಯೋಜನೆ ಇದೆ, ಆ ಒಂದು ಯೋಜನೆ ಒಳಗಡೆ ಖಾಸಗೀಕರಣ ಮಾಡಬಾರ್ದು. ಅಣುವಿದ್ಯುತ್ ಇವತ್ತೇನು ಉತ್ಪಾದನೆ ಮಾಡ್ತಾ ಇದೆ, ಅವುಗಳಲ್ಲಿ ಖಾಸಗೀಕರಣ ಮಾಡಬಾರ್ದು ಅಂತಂದೇಳಿ ನಾವು ಇವತ್ತು ಒತ್ತಾಯ ಮಾಡಿ, ಆ ಕಾರಣಕ್ಕೆ ಯಾಕೆ ಅಂತಂದ ಹೇಳಿದ್ರೆ ಇವತ್ತು ಇಡೀ ದೇಶದ ಸಾರ್ವಭೌಮತೆಯನ್ನ ಮೋದಿ ಸರ್ಕಾರ ಅಮೆರಿಕದ ಟ್ರಂಪ್ ಕಾಲ್ ಕೆಳಗೆ ಹಾಕ್ತಾನೆ ಅಂತಂದ ಹೇಳಿದ್ರೆ ನಾವು ಕಣ್ಮುಚ್ಚಿಡ್ಕೊಂಡಿರ್ಬೇಕಾ? ನಾವು ಕಣ್ಮುಚ್ಚಿಡ್ಕೊಂಡಿರ್ಬೇಕಾ ಅಂತಕ್ಕಂಥದ್ದು ಹೇಳಿ ನಾವು ಮೋದಿಗೆ ಕೇಳ್ತಾ ಇದೀವಿ. ಏನು ಓಟ್ ಹಾಕಿ ತಪ್ಪಿಗಾಗಿ ನಾವೇನು ಇನ್ನೇನು ಪಶ್ಚಾತ್ತಾಪ ಪಡ್ಲಿಕ್ಕೆ ನಾವೇನು ನಿಮ್ಮ ಹತ್ರ ನಾವೇನೇನು ಅಡಿಯಾಳದಿದ? ಹಾಗಾಗಿ ನಾವು ಕೇಳ್ತಾ ಇದೀವಿ, ಇನ್ನು ಮುಂದೆ ಮೋದಿ ಸರ್ಕಾರ ಇರೋದಲ್ಲ, ಮೋದಿ ಸರ್ಕಾರ ನಡೆಯೋಕೆ ಕೂಡ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ. ಈ ದೇಶದಲ್ಲಿ ಹಿಂದೆ ಇತ್ತು ಯಾವ ವಿರೋಧ ಪಕ್ಷಗಳು ಇಲ್ಲ ಅಂತ ಹೇಳಿದ್ರು, ಆದ್ರೆ ಇವತ್ತು ಒಂದು ಪ್ರಬಲವಾದಂತ ವಿರೋಧ ಪಕ್ಷ ಬಂದಿದೆ. ಹಾಗಾಗಿ ನಾವು ಹೇಳ್ತಿದೀವಿ, ವಿರೋಧ ಪಕ್ಷ ಇರಲಾರದಂತ ಸಂದರ್ಭದಲ್ಲಿ ಕೂಡ ಈ ಸರ್ಕಾರವನ್ನು ನಾವು ಕಟ್ಟಿ ಹಾಕಿದ್ವಿ. ಹೆಂಗೆ ಅಂತಂದ ಹೇಳಿದ್ರೆ ಇವತ್ತು ಡೆಲ್ಲಿಯಲ್ಲಿ ರೈತರು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸದನದಲ್ಲಿ ಯಾವ ವಿರೋಧ ಪಕ್ಷವೂ ಇರಲಿಲ್ಲ. ರಾಜ್ಯ ನಾಯಕರಾದಂತ ಎಂ ಕರುಣಾನಿಧಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಯಾವುದೇ ಸರ್ಕಾರಗಳಿರಲಿ, ಈ ದೇಶದ ಜನಗಳಿಗೆ ಅಗತ್ಯವಾದಂತ ಕಾನೂನುಗಳು ತರಬೇಕಂದ್ರೆ ಶಾಸನ ಸಭೆಯಲ್ಲಿ ಅಥವಾ ಸಂಸತ್ನಲ್ಲಿ ದೇಶಕ್ಕೆ ಬೇಕಾದಂತ ಕಾನೂನುಗಳನ್ನ ಸಂಸತ್ ತರುತ್ತೆ, ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನ ರಾಜ್ಯ ಸರ್ಕಾರ ತರುತ್ತೆ. ಯಾವುದೇ ಒಂದು ಕಾನೂನು ತರಬೇಕಾದ್ರೆ ಆ ಕಾನೂನು ವರದಿಯನ್ನ ಮೊದಲು ಶಾಸನ ಸಭೆಯಲ್ಲಿ ಮಂಡಿಸಬೇಕು, ಅಲ್ಲಿ ಚರ್ಚೆ ಆಗಬೇಕು, ಅದರ ಲೋಪದೋಷಗಳನ್ನು ತಿದ್ದುಪಡಿ ಆಗಬೇಕು. ಇವತ್ತು ಅಂತ ಚರ್ಚೆ ಸಂಸತ್ನಲ್ಲಿ ಆಗ್ತಾ ಇಲ್ಲ ಮತ್ತು ಶಾಸನ ಸಭೆಗಳಲ್ಲಿ ಆಗ್ತಾ ಇಲ್ಲ. ಈ ಸರ್ವಾಧಿಕಾರತ್ವದ ಒಂದು ಧೋರಣೆಯನ್ನ ನಾವು ಇಷ್ಟ ಬಂದಂಗೆ ಕಾನೂನು ತರ್ತೀವಿ, ನೀವೇನಾದ್ರೂ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ, ಒಂದು ಸರ್ವಾಧಿಕಾರತ್ವವನ್ನು ಮೆರಿತಕ್ಕಂಥ ಸರ್ಕಾರಗಳು ಇವತ್ತು ಖಂಡಿತವಾಗಿ ಈ ದೇಶದ ಕಾರ್ಮಿಕರು ಮತ್ತು ರೈತರು ನಮಗೆ ವಿರೋಧವಾದಂತ ಕಾನೂನುಗಳನ್ನ ಹಿಂದೆ ಕೂಡ ಅವನ್ನ ತಡೆದು ವಾಪಸ್ ಕಳಿಸಿದ್ವಿ. ಇವತ್ತು ಮಾರಕವಾದಂತ 4 ಕಾರ್ಮಿಕ ಸಂಹಿತೆಗಳನ್ನ ನೀವು ತರಲು ಮುಂದಾದ್ರೆ ನಾವು ಖಂಡಿತವಾಗ್ಲೂ ಅವನ್ನ ಬಿಡೋದಿಲ್ಲ. ಅಲ್ಲಿ ಚರ್ಚೆ ಆಗದಿದ್ರೆ ಜನತೆಯ ಬದುಕು ದುಸ್ತರಗೊಂಡಿದೆ. ಅಗತ್ಯ ವಸ್ತುಗಳ ಬೆಲೆಯು ದಿನದಿಂದ ದಿನಕ್ಕೆ ಏರುತ್ತಿದೆ. ಅಸಮಾನತೆ ಸರ್ಕಾರ ಬಂತು. 2014ರಲ್ಲಿ ನರೇಂದ್ರ ಮೋದಿ ಏನ್ ಹೇಳಿದ್ರಪ್ಪ ಅಂದ್ರೆ, ಯಾರು ಬಾನೋ हमें 1 बार जीत देगा, तुमको 15 लाख तुम्हारा अकाउंट में जमा करती ಅಂತ ಹೇಳಿದ. ಅಂದ್ರೆ ಒಂದು ಸಲ ನಮ್ಮನ್ನ ಅಧಿಕಾರಕ್ಕೆ ತಂದ್ರೆ 15 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ರು. 15 ಪೈಸೆ ಕೂಡ ಹಾಕಲಿಲ್ಲ. ಆಮೇಲೆ 500,000 ನೋಟ್ ಬ್ಯಾನ್ ಮಾಡಿದ್ರು. 50 ದಿನ ತೇರೋ ಮೈ ಇಡೀ ಭಾರತ ದೇಶ ಅಚ್ಚ ದಿನ ಆತಿ ಅಂತ ಹೇಳಿದ್ರು. ಅಚ್ಚ ದಿನ ಅಂದ್ರೆ ಏನು ಸ್ವಾಮಿ? ನರೇಂದ್ರ ಮೋದಿ ಅವರೇ, ನೀವು ಮಾತಾಡಿದ್ದೇನು, ನೀವು ಮಾಡ್ತಿರೋದೇನು, ನೀವು ಜನರಿಗೆ ಆಶ್ವಾಸನೆ ಕೊಟ್ಟಿರೋದೇನು? ಮಾರಕವಾದಂತ ಕಾನೂನುಗಳು ತರ್ತಾ ಇದೀರಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಬಿಡಬೇಕಾ ನಾವು ಸುಮ್ಮನೆ? ನೇಪಾಳದಲ್ಲಿ ಪ್ರಧಾನಮಂತ್ರಿನ ಉಪ ಪ್ರಧಾನಮಂತ್ರಿನ ಉಳ್ಳಾಡಿಸಿ ಬರೀ ಕೈಲಿ ಬಡಿದ್ರು. ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ ನಾನು. ಬರೀ ಕೈಲಿ ನಿಮ್ಮ ಅಲ್ಲಿ ನೇಪಾಳದಲ್ಲಿ ಬಡಿದ್ರು. ಇಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಬಡವರಿಗೆ, ರೈತರಿಗೆ, ದಲಿತರಿಗೆ
ಮತ್ತು ಪಂಚಾಯತಿ ನೌಕರರಿಗೆ, ಅಂಗನವಾಡಿಯವರಿಗೆ ನೀವು ಸೂಕ್ತವಾದಂತ ಒಂದು ಕಾನೂನು ತರ್ತೀರಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಮುಷ್ಕರ ಯಶಸ್ವಿಯಾಗಲಿ. ಈ ಒಂದು ಸಂಘಟನೆ ಇಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೂ ಈಡೇರಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಸಂಘಟನೆ ಮಾಡಲೇಬೇಕು. ಈ ಸಂಘಟನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದೆ. ಇಷ್ಟು ವರ್ಷ ಸಂಘಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಕಾರ್ಮಿಕ ವರ್ಗದವರು ಎಲ್ಲರೂ ಏನ್ ಮಾಡ್ತಿದ್ರು, ನಮ್ಗೆ ಸಂಬಳ ಸ್ವಲ್ಪ ಕಡಿಮೆ ಆಯ್ತಪ್ಪ ಅಂದ್ರೆ ಹಿಂಗೆ ಹೋರಾಟ ಮಾಡ್ತಿದ್ವಿ. ಈಗ ಆ ಹೋರಾಟವನ್ನು ಕೂಡ ಕಿತ್ಕೊಳ್ತೈತೆ ಕೇಂದ್ರ ಸರ್ಕಾರ. ಈ ಹೋರಾಟ ಕೂಡ ಮಾಡಂಗಿಲ್ಲ. ನೀವು ಕೆಲಸ ಮಾಡ್ಬೇಕಷ್ಟೇ, ಕೆಲಸ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಈ ಸಂಬಳ ಮಾತ್ರ ಕೇಳಂಗಿಲ್ಲ. ಈ ತರ ಕಾನೂನುಗಳನ್ನ ಜಾರಿ ಮಾಡ್ತದೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಏನಿತ್ತ ಇದ್ದದೆ, ಆದ್ರೆ ನಾವು ಹೋರಾಟದ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ವರೆಗೂ ನಾವು ಅಧಿಕಾರ ಹಿಡ್ಕೊಂಡ್ರೆ ಮತ್ತೆ ಇಂಥ ಕಾನೂನುಗಳನ್ನ ನಾವು ವಿರೋಧಿಸ್ಬೋದು. ಯಾಕಂದ್ರೆ ಇವತ್ತು ನೋಡ್ರಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಧಿಕಾರದಲ್ಲಿ ಇತ್ತುಕೊಂಡು ಅವ್ರ ತರ್ತಾರೆ ಕಾನೂನುಗಳು. ಅದರಿಂದ ನಾವು ಹೋರಾಟದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸದಸ್ಯರನ್ನ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೀನಿ, ಮಾಜಿ ಉಪಾಧ್ಯಕ್ಷ ಇದ್ದೀನಿ. ಮೊನ್ನೆ ಜನವರಿ 26ರಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಏನು ನಿಮ್ಮ ಮನವಿ ಪತ್ರ ಕೊಟ್ಟಿದ್ದೀರಾ, ಅದರಲ್ಲೆಲ್ಲ ಅಂಶಗಳನ್ನೆಲ್ಲ ಡ್ರಾಫ್ಟ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಪ್ಪೇನು ಹಾಗೆ ಬೇಸಂಗೆ ಇವ್ರಿಗೊಂದು ಅಂದರೆ ಲೈಕ್ ನಾವೇನು ಕೆಲಸ ಮಾಡಿದ್ದೀವಿ, ಇದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ನಿಮ್ಗೆ ಒಂದು ಕಾಪಿನೂ ಕೊಡ್ತೀನಿ. ಥ್ಯಾಂಕ್ ಯು.